ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಶುಕ್ರವಾರ ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದೀನಿ. ಹಿಂದಿನ ದಿನವೇ ನಾನು ಮನೆಯೆಲ್ಲ ಒರೆಸ್ಕೊಂಡಿದ್ದೆ. ಹಾಗಾಗಿ ಇವತ್ತು ಮನೆಯೆಲ್ಲ ಕಸ ಗುಡಿಸಿ, ಬಾಲ್ಕನೀಸ್ ಕಸ ಗುಡಿಸಿ, ಆಮೇಲೆ ಹೊಸ್ಲು ಮುಂದೆ ಎಲ್ಲ ಕಸ ಗುಡಿಸಿ, ಹಾಲು ಮತ್ತು ಕಿಚನ್ನು ಇವೆರಡೇ ಮನೆ ಒರೆಸ್ಕೊಳ್ಳೋದು. ಶುಕ್ರವಾರ ದಿನ ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದೇ ಸಲ ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಅದಲ್ಲದೆ ಇವತ್ತು ಅತ್ತೆಯವರ ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಹಿಂದಿನ ದಿನವೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದ್ದರೆ ಆಯಿತು ಅಂತಂದ್ಬಿಟ್ಟು ನಾನೇನು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡ್ತಾ ಇಲ್ಲ. ಒಂದು ಸ್ವಲ್ಪ 8-9 ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ಇವಾಗ 5 ಗಂಟೆಗೆ ಎದ್ದು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಹಿಂದಿನ ದಿನವೇ ನಾನೆಲ್ಲ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೆ. ಆದಷ್ಟು ನನಗೆ ಶುಕ್ರವಾರ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಅವಾಗ ಏನಾದರೂ ಮಿಸ್ ಆಯಿತು ಅಂತಂದರೆ ಸಂಜೆ ಗೋಧೂಳಿ ಟೈಮಲ್ಲಿ ಪೂಜೆ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಆದರೆ ನಮ್ಮ ಮನೆಯಲ್ಲಿ ಸಂಜೆವರೆಗೂ ಪೂಜೆ ಮಾಡದೇ ಇದ್ದರೆ ನಮ್ಮ ಅತ್ತೆಯವ್ರಿಗೆಲ್ಲ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ. 8-9 ಗಂಟೆ ಆದರೂ ಪರವಾಗಿಲ್ಲಮ್ಮ, ಪೂಜೆ ಆವಾಗಲೇ ಮುಗಿಸಿದ್ರೆ ಒಳ್ಳೇದಲ್ವಾ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಬೆಳಗ್ಗೆ ಟೈಮೇ ಜಾಸ್ತಿ ಪೂಜೆಯನ್ನು ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಅವರು ಇಲ್ಲಿ ಇಲ್ಲದೆ ಹೋದರೂ ಸಹಿತ ಅದೇನೋ ಗೊತ್ತಿಲ್ಲ, ಕೋಇನ್ಸಿಡೆಂಟೋ ಏನೋ ಗೊತ್ತಿಲ್ಲ, ನಾನು ಯಾವತ್ತು ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ, ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀನೋ ಅವತ್ತೇ ಅವರು ಕಾಲ್ ಮಾಡಿರ್ತಾರೆ. ಆಮೇಲೆ ನಾನು ಮಾಮೂಲಿಯಾಗಿ ಮಾತಾಡ್ತಾ ಇರಬೇಕಾದ್ರೆ ಪೂಜೆ ಎಲ್ಲ ಮುಗಿಸ್ತೇನಮ್ಮ ಅಂತ ಕೇಳ್ತಾರೆ. ಇಲ್ಲಮ್ಮ ಸಂಜೆ ಮಾಡ್ತೀನಿ ಅಂತಂದರೆ ಯಾಕಮ್ಮ ಅಂತಾರೆ. ಇಲ್ಲ ಒಂದು ಸ್ವಲ್ಪ ಲೇಟ್ ಆಯ್ತಮ್ಮ ಅಂತಂದರೆ ಅವರು ಅರ್ಥ ಮಾಡ್ಕೊಳ್ತಾರೆ. ಒಂದೊಂದು ಟೈಮ್ ಏನಾದರೂ ಅವ್ರಿಗೆ ಒಳ್ಳೆ ಮೂಡಿತ್ತು ಅಂತಂದರೆ ಅರ್ಥ ಮಾಡ್ಕೊಳ್ತಾರೆ. ಮನೆಯಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮನೆ ಕಸ ಗುಡಿಸಿ ಮತ್ತು ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಗಿರುತ್ತೆ ಅಂತಂದ್ಬಿಟ್ಟು ಒಂದೊಂದು ಸಲ ಅಂತೂ ಯಾಕಮ್ಮ ಸಂಜೆವರೆಗೂ ಹಂಗೆ ಇರ್ತೀಯ, ಬೆಳಗ್ಗೆನೇ ಆದಷ್ಟು ಪೂಜೆ ಮುಗಿಸ್ಬಿಡು, ಯಾವಾಗಲಾದರೂ ಒಂದು ಟೈಮ್ ಸರಿ, ಯಾವಾಗಲೂ ಅದೇ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಆದಷ್ಟು ಬೆಳಗ್ಗೆ ಟೈಮೇ ಪೂಜೆಯನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಸಂಜೆ ಟೈಮಲ್ಲಿ ಆದಷ್ಟು ಕಡಿಮೆನೇ ಮಾಡೋದು ಅಂತಂದರೆ ಬೆಳಗ್ಗೆಯಿಂದ ಹಂಗೆ ಇದ್ದು ಸಂಜೆ ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾವಾಗಲಾದರೂ ಮಿಸ್ ಆಯಿತು ಅಂದರೆ ಸಂಜೆ ಟೈಮ್ ಮಾಡ್ತೀನಿ. ಅದು ಮನೆ ಒರೆಸೋ ದಿನವೇ ಮಿಸ್ ಆಗೋದು. ಇಲ್ಲ ಅಂತಂದರೆ ಆದಷ್ಟು ನಾನು ಬೆಳಗ್ಗೆ ಟೈಮೇ ಪೂಜೆಯನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಅವರೂ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಈ ಮನೆಗೆ ಬಂದು ಹೊಸದ್ರಲ್ಲಿ ಅವರೂ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಸ್ನಾನ ಮುಗಿಸ್ಕೊಂಡು ಬಂದು ಅವರೇ ಪೂಜೆ ಮಾಡಿದರು. ಆವತ್ತು ಹೇಳಿದ್ರು ಅವರು, ಸ್ವಲ್ಪ ಕಷ್ಟ ಆಗುತ್ತಮ್ಮ, ಒಂದೇ ಸಲ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಪೂಜೆ ಮಾಡೋಷ್ಟರಲ್ಲಿ ನೀನೊಂದು ಕೆಲಸ ಮಾಡು, ಪೂಜೆ ಮಾಡೋ ದಿನ ಅಂದರೆ ಶುಕ್ರವಾರ ದಿನ ಹಿಂದಿನ ದಿನವೇ ನಿನ್ನ ಮನೆಯೆಲ್ಲ ಒರೆಸಿಟ್ಕೊಂಡ್ಬಿಡು. ಶುಕ್ರವಾರ ದಿನ ಬರೀ ಹಾಲು ಮತ್ತು ಕಿಚನು ಇವೆರಡು ಮನೆಯನ್ನು ಒರೆಸ್ಕೊಂಡು ಪೂಜೆಯನ್ನು ಮಾಡ್ಕೊಮ್ಮ. ಇಲ್ಲ ಅಂತಂದರೆ ಕಷ್ಟ ಆಗಿಬಿಡುತ್ತೆ, ಆಮೇಲೆ ಹೆಲ್ತ್ ಇಶ್ಯೂಸ್ ಬರುತ್ತೆ, ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಳ್ಬೇಕಲ್ವಾ, ಭಕ್ತಿ ಒಂದು ಇಂಪಾರ್ಟೆಂಟ್ ಅಷ್ಟೇ ಅಂತಂದ್ಬಿಟ್ಟು ಅವತ್ತೇ ಅವ್ರು ಹೇಳಿದ್ರು. ಸರಿ ಹಂಗೆ ಮಾಡ್ತೀನಮ್ಮ ಅಂತಂದ್ಬಿಟ್ಟು ಅವತ್ತಿಂದ ನಾನು ಹಂಗೆ ಮಾಡ್ತಾ ಇರೋದು. ನೆಕ್ಸ್ಟ್ ಈಗ ಮನೆಯೆಲ್ಲ ಒರೆಸಿದ್ದಾಯಿತು. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಕಳಶನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾಯಿತು. ಇವಾಗ ಫೋಟೋಸ್ಗೆಲ್ಲ ಹೂವು ಇಡ್ತಾ ಇದ್ದೀನಿ. ಇವತ್ತಂತೂ ತುಂಬ ಖುಷಿಯಿಂದ ದೇವ್ರ ಫೋಟೋಸ್ಗೆಲ್ಲ ಹೂವು ಇಡ್ತಾ ಇದ್ದೀನಿ. ಹೂಗಳೆಲ್ಲ ತುಂಬ ಫ್ರೆಶ್ ಆಗಿತ್ತಲ್ವ ಅದಕ್ಕೆ. ಆಮೇಲೆ ಒಂದು 4 ಥರ ಕಲರ್ಸ್ ಸೇವಂತಿಗೆ ಹೂವು ಇತ್ತಲ್ವ, ಹಾಗಾಗಿ ಕಲರ್ಫುಲ್ಲಾಗಿ ನಾನು ದೇವ್ರ ಫೋಟೋಸ್ಗೆಲ್ಲ ಹೂಗಳನ್ನು ಜೋಡಿಸಿಟ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಸತ್ಯ ಹೇಳ್ಬಿಡ್ತೀನಿ, ನಾನು ಕೆಲಸಗಳು ಮಾಡೋದ್ರಲ್ಲಿ ಒಂದು ಸ್ವಲ್ಪ ಲೇಟಾಗಿ ಕೆಲಸಗಳನ್ನು ಮಾಡ್ತೀನಿ, ಆದರೆ ತುಂಬ ನೀಟಾಗಿ ಕೆಲಸಗಳನ್ನು ಮಾಡ್ತೀನಿ, ಅಚ್ಚುಕಟ್ಟಾಗಿ ಮಾಡ್ತೀನಿ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿರುತ್ತೆ, ತುಂಬ ನೀಟಾಗಿ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು. ನನಗೆ ಎಲ್ಲೂ ಒಂದು ಸ್ವಲ್ಪನೂ ಗಲೀಜಾಗಿರಬಾರ್ದು, ಆ ರೀತಿಯಾಗಿ ನಾನು ಕೆಲಸಗಳನ್ನು ಮಾಡ್ತೀನಿ. ನನಗಂತೂ ಅದರಲ್ಲಿ ತುಂಬ ನಂಬಿಕೆ ಇದೆ, ನಾನು ನೀಟಾಗಿ ಮಾಡ್ತಾಯಿದ್ದೀನಪ್ಪ ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾದಮೇಲೆ ಇವಾಗ ನಾನು ಹೊಸ್ಲು ಮುಂದೇನು ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ಪೂಜೆ ಮಾಡ್ತಾಯಿದ್ದೀನಿ.
ಆಮೇಲೆ ನೀವೆಲ್ಲರೂ ಗೌರಿ ಗಣೇಶ ಹಬ್ಬನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಗಣೇಶ ಹಬ್ಬನ ಮನೆಯಲ್ಲಿ ಕೂರಿಸಿದ್ರಿ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವೇನೂ ಗಣೇಶ ಹಬ್ಬನ ಮನೆಯಲ್ಲಿ ಕೂರಿಸೋದಿಲ್ಲ. ನಮ್ಮ ಬುಜ್ಜಿ ಗಣಪತಿಯಲ್ಲಿ ಇದ್ದಾರಲ್ವ ನಮ್ಮ ಅತ್ತೆಯವರ ಊರಲ್ಲಿ ಅಶ್ವತ್ಥಕಟ್ಟೆ ಹತ್ರ, ಅಲ್ಲೇ ನಾವು ಪೂಜೆಯನ್ನು ಮುಗಿಸ್ಕೊಂಡು ಬರ್ತೀವಿ. ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಇಲ್ಲಿ ನೋಡ್ತಾ ಇರ್ಬೋದು ಪಾರ್ಟಿಷಿಯನ್ ಹತ್ರ ಹುರುಳಿ ಬೋಲಲ್ಲಿ ನಾನು ಒಂದು 2 ಥರ ಸೇವಂತಿಗೆ ಹೂಗಳನ್ನು ಹಾಕ್ಬಿಟ್ಟು ಅಲಂಕಾರ ಮಾಡಿದ್ದೀನಿ. ಇನ್ನೂ ಒಂದು 2 ಥರ ಕಲರ್ ಸೇವಂತಿಗೆ ಹೂಗಳಿದೆ, ಅದನ್ನು ನೆಕ್ಸ್ಟ್ ವೀಕು ಹಾಕಿ ಅಲಂಕಾರ ಮಾಡೋಣ ಅಂತಂದ್ಬಿಟ್ಟು ಇವತ್ತಿಷ್ಟನ್ನು ಹಾಕಿದ್ದೀನಿ. ಇನ್ನೂ ಆ 2 ಥರ ಕಲರ್ಸನ್ನು ಹಾಕಿದ್ರೆ ಹುರುಳಿ ಬೋಲಲ್ಲಿ ಸಾಕಾಗೋದಿಲ್ಲ, ಅದು ಗಜಿಬಿಜಿ ಅಂತ ಅನಿಸ್ತಾ ಇರುತ್ತೆ. ಸಿಂಪಲಾಗಿ ಇಷ್ಟಿರಲಿ, ನೆಕ್ಸ್ಟ್ ವೀಕು ಇನ್ನೊಂದು 2 ಥರ ಸೇವಂತಿಗೆ ಹೂಗಳನ್ನು ಇಟ್ಬಿಟ್ಟು ಅಲಂಕಾರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಹಾಗೆ ಹೊಸ್ಲು ಮುಂದೆನೂ ಅಷ್ಟೇ ನಾನು ಯಾವಾಗಲೂ ಶುಕ್ರವಾರ ದಿನ ಕಮಲದ ರಂಗೋಲಿಯನ್ನು ಹಾಕ್ತೀನಿ, ಅದೇ ರಂಗೋಲಿಯನ್ನು ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ದೇವ್ರ ಮನೆಯಲ್ಲಿ ನಾನು ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ. ಇವಾಗ ನನ್ನ ಹಸ್ಬೆಂಡ್ ದೇವ್ರ ಮನೆಯಲ್ಲೂ ಸಹ ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ. ಈಗ ಪೂಜೆ ಎಲ್ಲ ಮುಗ್ದಿತ್ತು, ಮನೆಗೆಲ್ಲ ಇನ್ನೂ ಧೂಪ ಹಾಕಿರಲಿಲ್ಲ. ಧೂಪನ ಅಲ್ಲಿ ಅಂಟಿಸಿ ಇಟ್ಟಿದ್ದೀನಿ. ಇದೊಂದು ಸ್ವಲ್ಪ ಅಂಟ್ಕೊಂಡು ಹೊಗೆ ಬರಲಿ, ಆಮೇಲೆ ಮನೆಗೆಲ್ಲ ಧೂಪ ಹಾಕೋಣ ಅಂತಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು, ನನಗಂತೂ ಹೂಗಳಿತ್ತು ಅಂತಂದರೆ ಇನ್ನಷ್ಟು ಆನಂದ ಪೂಜೆ ಮಾಡೋದಕ್ಕೆ. ಚೆನ್ನಾಗಿ ದೇವ್ರುಗಳಿಗೆಲ್ಲ ಹೂಗಳನ್ನು ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆ ಮಾಡಿ ಆ ಒಂದು ಅಂದಾನ ನೋಡೋದಕ್ಕೇ ಒಂದು 2 ಕಣ್ಣು ಸಾಕಾಗೋದಿಲ್ಲ ನನಗಂತೂ. ಅದೆಷ್ಟು ಖುಷಿ ಪಡ್ತೀನಿ ಅಂತಂದರೆ ತುಂಬಾ ಖುಷಿ ಪಡ್ತೀನಿ. ಹೂಗಳನ್ನು ಚೆನ್ನಾಗಿ ಇಟ್ಬಿಟ್ಟು ನನಗೆ ಪೂಜೆ ಮಾಡೋದು ಅಂತಂದರೆ ತುಂಬಾ ಇಷ್ಟ. ನೆಕ್ಸ್ಟ್ ಇವಾಗ ಮನೆಯೆಲ್ಲ ಧೂಪ ಹಾಕಿದ್ದಾದಮೇಲೆ ನನ್ನ ಹಸ್ಬೆಂಡ್ಗೆ ಟಿಫನ್ ಇಟ್ಕೊಟ್ಟೆ. ಟಿಫನ್ ಬಂದು ನಾನು ಟೊಮೊಟೊ ಚಟ್ನಿ ಮಾಡಿದ್ದೆ ನೈಟು, ಅದಕ್ಕೆ ಬಿಸಿ ರೈಸನ್ನು ಇಟ್ಟಿದ್ದೆ. ಯಾಕಂದರೆ ಊರಿಗೆ ಹೋಗ್ತಾ ಇದ್ದೀವಲ್ವ, ಏನಾದರೂ ಟಿಫನ್ ಮಾಡಿದ್ದೀನಿ ಅಂತಂದರೆ ಅದು ಉಳಿದೋಗುತ್ತೆ, ಮತ್ತು ಅದನ್ನು ಬಾಕ್ಸ್ಗೆ ಹಾಕಿ ಎತ್ಕೊಂಡು ಹೋಗಬೇಕು. ಆದ್ರೂ ಟೊಮೊಟೊ ಚಟ್ನಿ ಒಂದು ಸ್ವಲ್ಪ ಉಳಿದಿತ್ತು, ಹಾಗಾಗಿ ಚಿಕ್ಕದಾಗಿರೋ ಬಾಕ್ಸ್ಗೆ ಹಾಕಿ ತಗೊಂಡೋದೆ. ಹಾಲು, ಮೊಸರು, ಆಮೇಲೆ ಏನಾದರೂ ಅಡುಗೆ ಮಾಡಿರೋ ಐಟಮ್ಸ್ ಏನಾದರೂ ಉಳಿತು ಅಂತಂದರೆ ನಾನು ಬಾಕ್ಸ್ಗೆ ಹಾಕಿ ಊರಿಗೆ ಎತ್ಕೊಂಡು ಹೋಗ್ತೀನಿ. ಅದು ಅಮ್ಮ ಮನೆಗೆ ಹೋಗ್ಬೇಕಾದ್ರೂ ಅಷ್ಟೇ, ಅತ್ತೆ ಮನೆಗೆ ಹೋಗ್ಬೇಕಾದ್ರೂ ಅಷ್ಟೇ. ಅವ್ರಿಗೆ ಟಿಫನ್ ಇಟ್ಕೊಟ್ಟು ಇವಾಗ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ವೇಳೆ ಏನಾದರೂ ನೈಟ್ ಸಾಂಬಾರು ಏನೂ ಇಲ್ಲ ಅಂತಂದರೆ ಆವಾಗ ಮಾತ್ರ ನನ್ನ ಹಸ್ಬೆಂಡ್ ಇನ್ನೇನು ಟಿಫನ್ ಮಾಡ್ತೀಯಾ, ಹೋಗ್ತಾ ಹಂಗೆ ತಿನ್ಕೊಂಡು ಹೋಗೋಣ ಬಾ ಅಂತ ಹೇಳ್ತಾರೆ. ಏನಾದರೂ ಸಾಂಬಾರು ಇತ್ತು ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಇವಾಗ ಎಷ್ಟು ಬೇಕೋ ಅಷ್ಟು ರೈಸನ್ನು ಮಾಡಿಬಿಡು, ಅದೇ ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತಾರೆ. ಆದಷ್ಟು ಅವರು ಹೋಟ್ಲಲ್ಲಿ ತಿನ್ನೋ ಊಟನ ತುಂಬಾ ಅವಾಯ್ಡ್ ಮಾಡ್ತಾ ಇರ್ತಾರೆ. ಯಾವಾಗಲಾದರೂ ಏನಾದರೂ ಎಲ್ಲಾದರೂ ಹೊರಗಡೆ ಹೋದಾಗ ಲೇಟ್ ಆಯಿತು ಅಂತಂದರೆ, ಏನಾದರೂ ಎಮರ್ಜೆನ್ಸಿ ಬಿತ್ತು ಅಂತಂದರೆ ಮಾತ್ರ ಅವರು ಹೋಟ್ಲಲ್ಲಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅದು ಬಿಟ್ಟರೆ ಆದಷ್ಟು ಮನೆ ಊಟ ತಿನ್ನೋದಕ್ಕೇ ಅವರು ಇಷ್ಟಪಡ್ತಾ ಇರ್ತಾರೆ. ನೆಕ್ಸ್ಟ್ ಈಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾದಮೇಲೆ ಇನ್ನು ಊರಿಗೆ ಹೊರಡೋದಕ್ಕೆ ನಾನು ಎಲ್ಲ ರೆಡಿ ಆದೆ. ಆಮೇಲೆ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡೆ. ಇನ್ನು ಹಾಲೊಂದು ಸ್ವಲ್ಪ ಇತ್ತು, ಅದನ್ನು ಕಾಯಿಸಿ ಫ್ಯಾನ್ ಕೆಳಗಡೆ ಆರೋದಕ್ಕೆ ಇಟ್ಟಿದ್ದೆ. ಅದು ಎಲ್ಲ ಆರಿತ್ತು, ಅದನ್ನು ಒಂದು ವಾಟ್ರ್ ಬಾಟ್ಲಿಗೆ ಹಾಕಿ ಇಟ್ಕೊಂಡೆ. ಅದನ್ನು ಸಹ ತೊಗೊಂಡು ಹೋಗೋಣ. ಇನ್ನು ನಾವು ಬರೋದು 1-2 ದಿನ ಆದರೂ ಆಗುತ್ತೆ. ಬರೋಷ್ಟರಲ್ಲಿ ಹಾಲು ಹಾಳಾಗ್ಬಿಡುತ್ತಲ್ವ, ಹಾಗಾಗಿ ಹಾಲು, ಮೊಸರು ಮತ್ತು ಏನಾದರೂ ಫ್ರೂಟ್ಸು, ಆಮೇಲೆ ಅಡುಗೆ ಐಟಮ್ಸು ಇಷ್ಟು ಏನಾದರೂ ಉಳೀತು ಅಂತಂದರೆ ಹಂಗೆ ತೊಗೊಂಡು ಹೋಗ್ತೀನಿ ನಾವು ಊರಿಗೆ. ಈಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟಿದ್ದಾಯಿತು, ಐಟಮ್ಸ್ನೂ ಅಷ್ಟೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾಯಿತು. ಇವಾಗ ಕೌಂಟರ್ ಟಾಪ್ನೆಲ್ಲ ನೀಟಾಗಿ ಒರೆಸ್ಬಿಟ್ರೆ ಈ ಕೆಲಸನೂ ಮುಗಿಯುತ್ತೆ. ಇನ್ನು ಬಟ್ಟೆಗಳೆಲ್ಲ ಕಿಚನ್ ಒರೆಸಿದ ಬಟ್ಟೆಗಳೆಲ್ಲ ತೊಗೊಂಡೋಗಿ ಯುಟಿಲಿಟಿಯಲ್ಲಿ ಒಣಗಾಕಿ ಲೈಟ್ಸ್ ಎಲ್ಲ ಆಫ್ ಮಾಡಿ, ಆಮೇಲೆ ಸಿಲಿಂಡ್ರ್ ಆಫ್ ಮಾಡಿದ್ದೀನಾ ಇಲ್ವಾ ಅಂತ ಅದು ನೋಡ್ಕೊತೀನಿ. ಅದಾದಮೇಲೆ ಗೀಝರ್ ಸ್ವಿಚ್ ಏನಾದರೂ ಆಫ್ ಮಾಡಿದ್ದೀನಾ ಇಲ್ವಾ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಇವಾಗ
10:30ಗೆಲ್ಲ ಮನೆ ಬಿಡ್ತಾ ಇದ್ದೀವಿ. 10:45ಗೆಲ್ಲ ರಾಹುಕಾಲ ಸ್ಟಾರ್ಟ್ ಆಗುತ್ತಲ್ವಾ ಶುಕ್ರವಾರ ದಿನ, ಹಾಗಾಗಿ 10:30ಗೆಲ್ಲ ಮನೆ ಬಿಡ್ತಾ ಇದ್ದೀವಿ. ನಾವೇನು ಇದನ್ನು ನೋಡೋದಕ್ಕೆ ಹೋಗೋದಿಲ್ಲ, ಆದರೆ ಹೊರಡೋದಕ್ಕಿಂತ ಮುಂಚೆ ಯಾರಾದರೂ ರಾಹುಕಾಲದಲ್ಲಿ ಪ್ರಯಾಣ ಸ್ಟಾರ್ಟ್ ಮಾಡಬೇಡಿ ಅಂತಂದ್ಬಿಟ್ಟು ಹೇಳಿದ್ರೆ ಸರಿ ಆಯಿತು ಅವ್ರು ಹೇಳ್ಬಿಟ್ಟಿದ್ದಾರಲ್ವಾ ಅಂತಂದ್ಬಿಟ್ಟು ಅವ್ರ ಮಾತಿಗೆ ಬೆಲೆ ಕೊಟ್ಟು ಇಲ್ಲ ರಾಹುಕಾಲಕ್ಕಿಂತ ಮುಂಚೆನೇ ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಾಂತಂದರೆ ರಾಹುಕಾಲ ಮುಗ್ದಿದ್ದಾದ್ಮೇಲೆ ಪ್ರಯಾಣನ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ರಾಹುಕಾಲದಲ್ಲಿ ಹೋಗಬೇಡಿ ಅಂತಂದ್ಬಿಟ್ಟು ಯಾರು ಹೇಳಿದ್ರು ಅಂತಂದರೆ ನಮ್ಮ ಅತ್ತೆಯವರ ತಂಗಿ ಮಗಳು ಹೇಳಿದ್ಲು. ಅಂತಂದರೆ ನನಗೆ ನಾದಿನಿ ಆಗಬೇಕು ಆ ಹುಡುಗಿ ಹೇಳಿದ್ದು. ಹಿಂದಿನ ದಿನ ಕಾಲ್ ಮಾಡಿದ್ಲು, ಹಿಂಗೆ ಮಾತಾಡ್ತಾ ಇದ್ವಿ, ಇನ್ನು ಹಬ್ಬಕ್ಕೆ ನಾವು ನಾಳೆ ಊರಿಗೆ ಹೋಗ್ತೀವಿ ದಿವ್ಯಾ ಅಂತ ಹೇಳಿದಾಗ ಎಷ್ಟೊತ್ತಿಗೆ ಹೊರಡ್ತೀರಿ ಮಂಜು ಅಂತ ಕೇಳಿದ್ಲು. ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಂದು 11 ಗಂಟೆಗೆ ಬಿಡ್ತೀವಿ ದಿವ್ಯಾ ಮನೇನ ಅಂತ ಹೇಳಿದ್ದಕ್ಕೆ ಇಲ್ಲ 10:45ಗೆ ರಾಹುಕಾಲ ಸ್ಟಾರ್ಟ್ ಆಗುತ್ತಲ್ಲ ಮಂಜು, ಬೇಡ ಹೋಗಂಗಿದ್ರೆ 10:30ಗೆ ಹೋಗಿ, ಇಲ್ಲ ಅಂತಂದರೆ 12 ಗಂಟೆ ಮೇಲೆ ಹೋಗಿ ಅಂತಂದ್ಬಿಟ್ಟು ಹೇಳಿದ್ಲು. ನಾವೇನು ಹೊಸ ಮದುವೆ ಹೆಣ್ಣು ಗಂಡ ದಿವ್ಯಾ ಅದೆಲ್ಲ ಏನು ಲೆಕ್ಕ ಅಂದಿದ್ದಕ್ಕೆ ಇಲ್ಲ ಮಂಜು ಹಂಗೆ ಮಾಡೋದಕ್ಕೆ ಹೋಗಬೇಡಿ, ಇಲ್ಲ 10:30ಗೆ ಹೊರಡಿ, ಇಲ್ಲ ಅಂತಂದರೆ 12 ಗಂಟೆ ಮೇಲೆ ಹೊರಡಿ, ರಾಹುಕಾಲದಲ್ಲಿ ಮಾತ್ರ ಪ್ರಯಾಣ ಮಾಡಬೇಡಿ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿದ್ಲು. ಸರಿ ಆಯ್ತಮ್ಮ ಅಂತಂದ್ಬಿಟ್ಟು 10:30ಗೆ ಮನೆ ಬಿಟ್ವಿ. ಇನ್ನು 12 ಗಂಟೆ ಮೇಲೆ ಅಂತಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ ನನ್ನ ಹಸ್ಬೆಂಡ್ಗೆ 12 ಗಂಟೆ ಒಳಗಡೆ ಎಲ್ಲಾದರೂ ಹೊರಡೋದಕ್ಕೆ ಪ್ರಯಾಣ ಆಗಿದ್ದೀವಿ ಅಂತಂದರೆ ಅಷ್ಟರ ಒಳಗಡೆ ಹೋಗ್ಬಿಡ್ಬೇಕು. 12 ಗಂಟೆ ಮೇಲೆ ಅಂತಂದರೆ ಅವರೂ ಒಂದು ಸ್ವಲ್ಪ ಹಿಂದು ಮುಂದೆ ನೋಡ್ತಾ ಇರ್ತಾರೆ, ಏನೋ ಒಂಥರ ಇರುತ್ತೆ. ಬೆಳಗ್ಗೆ ಆದರೆ ಒಂದು ಫ್ರೆಶ್ ಮೂಡಲ್ಲಿ ಹೋಗ್ಬೋದಲ್ವಾ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಾವು ಇದೊಂದು ಟೈಮಿಂಗ್ಸ್ ಅಂತ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಅಮ್ಮ ಮನೆಗೆ ಹೋಗಬೇಕು ಅಂತಂದರೂ ಅಷ್ಟೇ, ಅತ್ತೆ ಮನೆಗೆ ಹೋಗಬೇಕು ಅಂತಂದರೂ ಅಷ್ಟೇ 11 ಗಂಟೆಗೆ ಮನೆ ಬಿಡ್ತೀವಿ ಯಾವಾಗ್ಲೂ. ಅದೇ ರೀತಿಯಾಗಿ ಇವತ್ತು ಅಂದ್ಕೊಂಡ್ರೆ ಬೇಡ ಅಂತಂದ್ಲು. ಸರಿ ಆಯ್ತಮ್ಮ ಅಂತಂದ್ಬಿಟ್ಟು 10:30ಗೆ ಬಿಟ್ಟಿದ್ದು. ನೆಕ್ಸ್ಟ್ ಆಮೇಲೆ ಅತ್ತೆ ಮನೆಗೆ ಹೋದ್ಮೇಲೆ ಅಲ್ಲಿ ಮತ್ತೇನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಶುಕ್ರವಾರ ದಿನ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಶನಿವಾರ ದಿನ ಗಣೇಶ ಹಬ್ಬ ಇತ್ತಲ್ವ, ಆವತ್ತಿನ ದಿನ ಬೆಳಗ್ಗೆ ಬೇಗನೆ ಎದ್ದಿದ್ದೀವಿ. ಎಲ್ಲರೂ ಸ್ನಾನಗಳನ್ನು ಮುಗಿಸ್ಕೊಂಡು ಅಶ್ವತ್ಥ ಕಟ್ಟೆ ಹತ್ರ ಹೋಗಿ ಬೇಗ ಪೂಜೆ ಮುಗಿಸ್ಕೊಂಡು ಬರಬೇಕಲ್ವಾ ಅಂತಂದ್ಬಿಟ್ಟು. ಯಾಕಂದರೆ ಈ ಹಬ್ಬಗಳ ದಿನ ಬೇಗನೆ ಹೋಗಿ ಅಲ್ಲಿ ಕಸ ಎಲ್ಲ ಗೂಡಿಸಿ ಆಮೇಲೆ ಇಲ್ಲಿ ಕಲ್ಲುಗಳೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಅಭಿಷೇಕ ಮಾಡೋದಕ್ಕೆಲ್ಲ ಸರಿ ಹೋಗ್ಬಿಡುತ್ತೆ. ಇಲ್ಲ ಒಂದು ಸ್ವಲ್ಪ ಲೇಟ್ ಆಯಿತು ಅಂತಂದರೆ ತುಂಬ ರಶ್ ಆಗಿಬಿಡುತ್ತಾರೆ, ಜನ ಎಲ್ಲ ಬಂದು ಪೂಜೆಗಳು ಮಾಡ್ತಾ ಇರ್ತಾರೆ, ಆವಾಗ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಮಾಮೂಲಿಯಾಗಿ ಹೋಗಿ ನಾವು ಹೂಗಳನ್ನೂ ಸಹ ತೆಗಿಯೋದಕ್ಕಾಗೋದಿಲ್ಲ, ಏನು ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಜಸ್ಟು ಅಲ್ಲೊಂದು ಸ್ವಲ್ಪ ರಂಗೋಲಿಯನ್ನು ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಹೋಗೋಣ ಅಂತಂದ್ಬಿಟ್ಟು ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ವಿ. ಆದರೆ ಆಟೋ ಬಂದಿದ್ದು ಒಂದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಒಂದು 6:45ಗೇನೋ ಮನೆ ಬಿಟ್ವಿ. ಅಷ್ಟರೊಳಗಡೆ ಎಲ್ಲರೂ ಬಂದು ಪೂಜೆ ಒಂದು ಸ್ವಲ್ಪ ಜನ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ರು. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಗಳೆಲ್ಲ ಮಾಡಿಬಿಟ್ಟಿದ್ರು ಇಲ್ಲಿ. ಆಮೇಲೆ ಹಬ್ಬದ ದಿನ ತೆಂಗಿನಕಾಯಿ ಹೊಡೆದಾಗ ತೆಂಗಿನಕಾಯಿ ಒಳಗಡೆ ಹೂವು ಬಂದಿತ್ತು. ಆ ಹೂವನ್ನ ನೋಡಿಬಿಟ್ಟು ಎಲ್ರಿಗೂ ತುಂಬ ಖುಷಿ ಆಯಿತು. ಇದೇನೋ ಒಂದು ರೀತಿಯಾಗಿ ಪಾಸಿಟಿವ್ ವೆಬ್ಸ್ ಅಲ್ವಾ, ಹಾಗಾಗಿ ಎಲ್ಲರಿಗೂ ಏನೋ ಒಂದು ರೀತಿಯಾಗಿ ಖುಷಿ ಆಗುತ್ತೆ. ಮುಂದಕ್ಕೆ ಏನಾದರೂ ಶುಭ ಸೂಚನೆ ಇದೆಯೋ ಏನೋ, ಅದಕ್ಕೆ ದೇವ್ರು ನಮಗೆ ಇವಾಗಲೇ ತೋರಿಸಿದ್ದಾನೇನೋ ಅನ್ನೋ ರೀತಿಯಾಗಿ ಖುಷಿ ಆಗ್ತಾಯಿತ್ತು. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ ಆ ಒಂದು ಕ್ಲಿಪ್ಪಿಂಗ್ಸನ್ನು. ನೆಕ್ಸ್ಟ್ ಇವಾಗ ಇಲ್ಲಿ ಅಶ್ವತ್ಥ ಕಟ್ಟೆ ಹತ್ರ ಎಲ್ಲ ಪೂಜೆ ಮಾಡಿದ್ದಾಯಿತು. ಇನ್ನೂ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡೋದಿತ್ತು, ಮತ್ತು ಉತ್ತಕ್ಕೂ ಅಷ್ಟೇ ಅಲ್ಲೂ ಪೂಜೆ ಮಾಡೋದಿತ್ತು. ಈ ಕಡೆ ಬಂದರೆ ಗಂಗಮ್ಮ ದೇವರಿದ್ದಾರೆ, ಅವ್ರಿಗೂ ಪೂಜೆ ಮಾಡೋದೆಲ್ಲ ಇತ್ತು. ಇಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದ್ದಾದಮೇಲೆ ಇನ್ನು ಆ ಕಡೆಗೆಲ್ಲ ಹೋಗಿ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ನನಗೆ ಇನ್ನೊಂದೇನು ಅನಿಸುತ್ತೆ ಅಂತಂದರೆ ನಿಜವಾಗ್ಲೂ ಈ ಒಂದು ಅಶ್ವತ್ಥ ಕಟ್ಟೆ ಪ್ರತಿಷ್ಠಾಪನೆ ಮಾಡೋದ್ರಲ್ಲಿ ನಮಗೆ ದೇವರ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಪಡ್ತೀನಿ. ಈ ಭೂಮಿ ಮೇಲೆ ನಾವು ಒಂದು ಅಮ್ಮಮ್ಮ ಅಂತಂದರೆ ಒಂದು 70-80 ವರ್ಷ ಇರ್ತೀವಿ, ಆದರೆ ಈ ಒಂದು ಅಶ್ವತ್ಥ ಕಟ್ಟೆ 100 ವರ್ಷಗಳ ಕಾಲ ಇರುತ್ತೆ. ನಾವು ಹೋದ್ರೂ ಸಹಿತ ಈ ಅಶ್ವತ್ಥ ಕಟ್ಟೆ ಇರುತ್ತಲ್ವ, ಈ ಅಶ್ವತ್ಥ ಕಟ್ಟೆ ಮಾಡಿಸಿರೋದು ನಾವು ಅನ್ನೋ ಒಂದು ಹೆಸರಿರುತ್ತಲ್ವ, ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದು 4 ಜನಕ್ಕೆ ಹೆಲ್ಪ್ ಮಾಡಿ ಆದರೂ ಹೋಗಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರಲ್ವ, ನನಗೆ ಈ ಒಂದು ಖುಷಿ ತುಂಬಾ ಇದೆ. ಆಸ್ತಿಕರಿಗಾದರೆ ನಾವಿಲ್ಲಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ನಾಗರ ಪಂಚಮಿ ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ, ಸುಮಾರಷ್ಟು ಹಬ್ಬಗಳಿಗೆ ಎಲ್ಲನೂ ನಾಗರ ಕಲ್ಲುಗಳಿಗೆ ಪೂಜೆಯನ್ನು ಮಾಡ್ತಾ ಇರ್ತೀವಿ. ಅದೇ ನಾಸ್ತಿಕರಿಗಾದರೆ ನಾವಿಲ್ಲಿ 1-2 ಮರಗಳನ್ನು ನೆಟ್ಟಿದ್ದೀವಿ. ಬೇವಿನ ಮರ ಮತ್ತು ಅರಳಿ ಮರ ಅನ್ನೋ 2 ಮರಗಳನ್ನು ನೆಟ್ಟಿದ್ದೀವಿ. ಆ ಮರಗಳಿಂದ ಒಂದಷ್ಟು
ಒಂದಷ್ಟು ಜನಕ್ಕೆ ನಾವು ನೆರಳು ಕೊಡೋರಾಗಿದ್ದೀವಿ. ಅಂದರೆ ಬಿಸಿಲಲ್ಲಿ ಯಾರಾದರೂ ದಣದು ಬಂದಾಗ ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಒಂದಷ್ಟು ಪಕ್ಷಿಗಳಿಗೆ ಒಂದು ವಾಸಸ್ಥಾನ ಆಗಿದೆ, ಗೂಡುಗಳೆಲ್ಲ ಕಟ್ಕೊಂಡಿದೆ. ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಈ ಬೇವಿನ ಮರ ನೋಡಿದಾಗಂತೂ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಷ್ಟೊಂದು ಕಷ್ಟಪಟ್ಟು ಬೆಳೆಸಿದ್ದೀವಿ ಆ ಒಂದು ಬೇವಿನ ಮರನ. ಅದು ಚಿಕ್ಕ ಗಿಡವಾಗಿತ್ತು. ನಾವು ಈ ಒಂದು ಅಶ್ವತ್ಥಕಟ್ಟೆ ಪ್ರತಿಷ್ಠಾಪನೆ ಮಾಡಿದಾಗ ಯಾವುದಾದ್ರೂ ಪ್ರಾಣಿಗಳು ಬಂದು ಮೇಯ್ಕೊಂಡು ಹೋಗ್ಬಿಡ್ತಾವೇನೋ ಅನ್ನೋ ಭಯ ಇತ್ತು. ಒಂದೆರಡು ಸಲ ಮೇಯ್ಕೊಂಡು ಸಹ ಹೋಗ್ಬಿಟ್ಟಿತ್ತು. ಆಮೇಲೆ ನನ್ನ ತಮ್ಮ ತುಂಬ ಕಷ್ಟಪಟ್ಟು ಅದಕ್ಕೆ ಮುಳ್ತಂತಿಗಳೆಲ್ಲ ಹಾಕಿ ಆವಾಗವಾಗ ಬಂದು ನೀರೆಲ್ಲ ಹಾಕಿ ಅದನ್ನು ಒಂದು ಸ್ವಲ್ಪ ಪೋಷಣೆ ಮಾಡ್ದ. ನೆಕ್ಸ್ಟ್ ಇವಾಗ ಇಲ್ಲಿ ಹುತ್ತದ ಹತ್ರನೂ ಪೂಜೆ ಎಲ್ಲ ಮಾಡಿದ್ದಾಯಿತು. ಆಮೇಲೆ ಆಂಜನೇಯ ಸ್ವಾಮಿಗೂ ಪೂಜೆ ಮಾಡಿದ್ದಾಯಿತು. ಆಮೇಲೆ ಗಂಗಮ್ಮ ದೇವ್ರಿಗೂ ಪೂಜೆ ಎಲ್ಲ ಮಾಡಿದ್ದಾಯಿತು. ಈ ಒಂದು ಅಶ್ವತ್ಥಕಟ್ಟೆ ಹಿಂದೆ ಒಂದು ಕುಂಟೆ ಇದೆ. ಈ ಕುಂಟೆಯಲ್ಲಂತೂ ಅದೆಷ್ಟು ತಾವರೆ ಹೂಗಳಿತ್ತು ಅಂತಂದರೆ ಅಷ್ಟೊಂದಿತ್ತು. ಆದರೆ ಕಿತ್ಕೊಳ್ಳೋದಕ್ಕೇ ಟೈಮ್ ಆಗಲೇ ಇಲ್ಲ. ಎಲ್ಲ ದೇವ್ರುಗಳಿಗೂ ಪೂಜೆ ಮಾಡೋಷ್ಟರಲ್ಲಿ ಟೈಮು ಜಾಸ್ತಿ ಆಗೋಯಿತು. ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ಹಾಗೆ ಒಂದಷ್ಟು ವಿಡಿಯೋನ ತೊಗೊಂಡು ವಾಪಸ್ ಮನೆಗೆ ಬಂದುಬಿಟ್ವಿ. ನೆಕ್ಸ್ಟ್ ಈಗ ಮನೆಗೆ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಆಮೇಲೆ ತಾತ ಅಜ್ಜಿ ಅವರ ಸಮಾಧಿಗಳ ಹತ್ರ ಹೋಗಿ ಅವ್ರಿಗೂ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಹಾಗೆ ಸುಮ್ಮನೆ ಕೂತಿದ್ದೆ ಹಾಲಲ್ಲಿ. ಬುಕ್ ಒಂದು ಕೊಟ್ಟರು ನಮ್ಮ ಅತ್ತೆಯವರು. ಇದೊಂದು ನಾನು ಏನಂತೀನಿ ಗ್ರಂಥಗಳು ಅಂತ ಹೇಳ್ಬೋದು, ಜ್ಞಾನ ಗ್ರಂಥಗಳು ಅಂತಂದ್ಬಿಟ್ಟು. ಇದರಲ್ಲಿ ಸುಮಾರಷ್ಟು ಏನೇನೋ ಬರೆದಿಟ್ಕೊಂಡಿದ್ರು. ನಮ್ಮ ಅತ್ತೆಯವರ ತಂಗಿಯವರು ಇದ್ದಾರಲ್ವ, ಅವ್ರಿಗೆ ಪಾಪು ಬಂದುಬಿಟ್ಟು 8 ಮಂತ್ಸಲ್ಲೇ ಹುಟ್ಟಿತ್ತಂತೆ. ಸುಮಾರು ಒಂದು 7-8 ಇಯರ್ಸ್ ಹಿಂದೆ. ಆವಾಗ ದೇವಿಶ್ರೀ ಗುರೂಜಿ ಇದ್ದಾರಲ್ವ, ಅವ್ರಿಗೆ ಒಂದು ಕಾರ್ಡ್ ಬರೆದಿದ್ರಂತೆ. ಅದನ್ನು ಪೋಸ್ಟ್ ಮಾಡೋದಕ್ಕಾಗಲಿಲ್ಲಂತೆ. ಹಾಗಾಗಿ ಆ ಬುಕ್ಕಲ್ಲಿ ಹಾಗೆ ಇಟ್ಟಿದ್ರು. ಈ ರೀತಿಯಾಗಿ ನಮ್ಮ ಅತ್ತೆಯವರು TTD ಚಾನಲು ಮತ್ತು ಭಕ್ತಿ ಚಾನಲ್ ಎಲ್ಲ ನೋಡ್ತಾ ಇರ್ತಾರೆ. ಅದರಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇತ್ತು ಅಂತಂದರೆ ಇಲ್ಲ ಏನಾದರೂ ಕೇಳ್ಬೋದು ಅಂತಂದರೆ ಆವಾಗ ಪೋಸ್ಟಲ್ಲಿ ಬರೆದು ಕಳಿಸ್ತಾ ಇದ್ರಂತಲ್ವ, ಹಾಗಾಗಿ ಅವರು ಕಳಿಸ್ತಿದ್ರಂತೆ. ಅದಕ್ಕೆ ಬರೆದು ಇಟ್ಕೊಂಡಿದ್ರು. ಅದನ್ನು ಪೋಸ್ಟ್ ಮಾಡೋದಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಹಾಗೆ ಇಟ್ಟಿದ್ರು. ನೆಕ್ಸ್ಟ್ ಈಗ ಇದು ಸಂಡೇ ಮಾರ್ನಿಂಗು. ನಮ್ಮ ಅತ್ತೆಯವರು ಗಿಡಗಳಲ್ಲೆಲ್ಲ ಹೂವು ಕಿತ್ಕೊಳ್ತಾ ಇದ್ದಾರೆ. ನಮ್ಮ ಮಾವನವರು ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಸಂಡೇ ಟೈಮು. ಯಾವಾಗಲೂ ಅವರೇ ಹಚ್ಚಿ ಪೂಜೆ ಮಾಡೋದು. ಸಂಡೇ ಟೈಮ್ ಅಂತೂ ಅವ್ರು ಮಿಸ್ ಮಾಡೋದೇ ಇಲ್ಲಂತೆ. ಸೂರ್ಯದೇವರು ಅಂತಂದರೆ ಅವ್ರಿಗೆ ತುಂಬ ಇಷ್ಟ ಅಂತೆ. ಹಾಗಾಗಿ ಅವ್ರ ಪೂಜೆಗೆಲ್ಲ ಹೂಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಹಾಗೆ ನಾನು ಗಿಡಗಳ ಹತ್ರ ಬಂದು ವೀಡಿಯೋಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಬರಲೇ ಇಲ್ಲ, ಈ ಕಡೆ ಟೈಮ್ ಸಿಗಲಿಲ್ಲ ಅಂತಂದ್ಬಿಟ್ಟು ಗಿಡಗಳ ಕಡೆ ಬರಲೇ ಇಲ್ಲ. ಹಾಗಾಗಿ ಬೆಳಗ್ಗೆನೇ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಅದೆಷ್ಟೊಂದು ಹೂವು ಬಿಡುತ್ತೆ ಅಂತಂದರೆ ದೇವ್ರ ಪೂಜೆಗೆ ಯಾವಾಗಲೂ ಇಲ್ಲೇ ಆಗುತ್ತಂತೆ. ಯಾವಾಗಲಾದರೂ ಹಬ್ಬಗಳಿದ್ದಾಗ ಮಾತ್ರ ಅವರು ತೊಗೊಂಬರ್ತಾರಂತೆ. ಅವತ್ತು ಅಂದರೆ ಅಶ್ವತ್ಥಕಟ್ಟೆಗೆ ಹೋಗೋ ದಿನ ಮಾತ್ರ ತೊಗೊಂಬರ್ತಾರೆ. ಅಲ್ಲಿಗೆ ಹೋಗಲಿಲ್ಲ ಅಂತಂದರೆ ಇದೇ ಹೂವನೇ ಆಗುತ್ತಂತೆ ಮನೆ ದೇವ್ರ ಪೂಜೆಗೆಲ್ಲನೂ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ಟುವಿ ಅನ್ನೋ ಪಕ್ಷಿ ಇದೆ ಅಲ್ವಾ, ಅದು ಇಲ್ಲಿ ಗೂಡನ್ನು ಕಟ್ಕೊಂಡು ಮೊಟ್ಟೆ ಇಟ್ಟಿತ್ತು. ಇದರೊಳಗಡೆ ಒಂದು ಮೊಟ್ಟೆ ಸಹ ಇತ್ತು, ನೋಡ್ತಾ ಇರ್ಬೋದು. ನಾನು ಅದ್ರ ಅಮ್ಮಗೆ ಹೇಳ್ತಾ ಇದ್ದೆ, ನಿನ್ನ ಒಂದು ಮೊಟ್ಟೆಗೆ ನಾನೇನು ತೊಂದರೆ ಮಾಡ್ತಾ ಇಲ್ಲ, ಒಂದೇ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ, ಟುವಿ ಪಕ್ಷಿ ಅಂತಂದ್ಬಿಟ್ಟು ಅದಲ್ಲೇ ಕೂತಿತ್ತು ಆ ಕಡೆ ಕಾಂಪೌಂಡ್ ಮೇಲೆ. ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಅದನ್ನು ಟಚ್ ಸಹ ಮಾಡಲಿಲ್ಲ. ಯಾಕಂದರೆ ಅದನ್ನೇನಾದರೂ ಟಚ್ ಮಾಡಿದ್ದೀವಿ ಅಂತಂದರೆ ಆ ಪಕ್ಷಿಗಳು ಆ ಮೊಟ್ಟೆನ ಮತ್ತೆ ಸೇರೋದಿಲ್ವಂತೆ. ಅಂದರೆ ಅದಕ್ಕೆ ಕಾವು ಕೊಡೋದು ಏನೋ ಮಾಡ್ತಾವಲ್ವ, ಅವೆಲ್ಲ ಏನೂ ಮಾಡೋದಿಲ್ಲಂತೆ. ಹಾಗಾಗಿ ನಮ್ಮ ಅತ್ತೆಯವ್ರು ಹೇಳ್ತಾಯಿದ್ರು ಟಚ್ ಮಾಡಬೇಡಮ್ಮ ಅಂತಂದ್ಬಿಟ್ಟು. ಸರಿ ಅಮ್ಮ ನಾನು ಮಾಡ್ತಾಯಿಲ್ಲ, ಸುಮ್ಮನೆ ಬೇರೆ ಎಲೆನ ಹಿಡ್ಕೊಂಡು ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಆಮೇಲೆ ಈ ಕಡೆ ನೋಡ್ತಾ ಇರ್ಬೋದು ಎಷ್ಟೊಂದು ಹೂಗಳು, ಎಷ್ಟು ಥರ ಹೂಗಳಿದೆ ಅಂತಂದ್ಬಿಟ್ಟು. ದಾಸವಾಳನೇ ಸುಮಾರು ಅಂದರೆ ಒಂದು ನನಗೆ ತಿಳಿದು ಒಂದು 7-8 ಕಲರ್ ಏನೋ ಇದೆ, ನಾನು ಎಣಿಸೋದಕ್ಕೆ ಹೋಗಲಿಲ್ಲ. ನಮ್ಮ ಅತ್ತೆಯವರು ಆ ಕಡೆ ಕಿತ್ಕೊತಾ ಇದ್ರಲ್ವ, ಅಲ್ಲೊಂದು 3 ಕಲರ್ ಇದೆ, ಇದೊಂದು 4 ಕಲರು, ಇನ್ನೊಂದು ಕಲರು, ಆಮೇಲೆ ಇನ್ನೊಂದು 2-3 ಕಲರ್ ಏನೋ ಆ ಕಡೆ ಲಾಸ್ಟ್ಗೇನೋ ಇದೆ. ಒಂದು 6-7 ಕಲರ್ ಇರ್ಬೋದು ದಾಸವಾಳ ಹೂವು ಅಂತೂ. ಆಮೇಲೆ ಸುಗಂಧರಾಜ ಹೂವು ಇದೆ, ಸುಮಾರಷ್ಟು ಹೂಗಳಿದೆ. ದೇವ್ರ ಪೂಜೆಗೆ ಸಾಕಷ್ಟು ಇಲ್ಲೇ ಬಿಡ್ತಾ ಇರ್ತವೆ ಹೂಗಳಂತೂ. ಯಾವ ಹೂವು ಬೇಕು, ಎಂಥ ಹೂವು ಬೇಕು ಅಂತ ಹೂವು ಇರುತ್ತೆ. ಆದರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡೋದಕ್ಕೇ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟೊಂದು ಹೂಗಳು ಕಾಣಿಸ್ತಾ ಇರ್ತದೆ ಗಿಡಗಳಲ್ಲೆಲ್ಲ. ಅದೇ ಬೇಸಿಗೆಗಾಲದಲ್ಲಿ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಯಾಕಂದರೆ ನೀರಿರೋದಿಲ್ವಲ್ಲ. ಮೇನ್ ಗಿಡಗಳಿಗೆ ಅಮ್ಮ ಅವರು ನೀರು ಹಾಕ್ತಾರಂತೆ. ಅಂದರೆ ದಾಸವಾಳ ಗಿಡ, ಕಾಕಡ ಗಿಡ ಮತ್ತು ಮಲ್ಲಿಗೆ ಗಿಡ, ಈ ಥರ ಗಿಡಗಳಿಗೆ ನೀರು ಹಾಕ್ತಾರೆ. ಇನ್ನು ಸಣ್ಣ ಪುಟ್ಟ ಗಿಡಗಳಿಗೆಲ್ಲ ನೀರು ಹಾಕೋದಕ್ಕೆ ಸಾಕಾಗೋದಿಲ್ವಲ್ಲ, ಆವಾಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣೋದಿಲ್ಲ. ಅದೇ ಮಳೆಗಾಲದಲ್ಲಾದರೆ ಒಂಥರ ಲಾಲ್ವಾಗಿದ್ದಂಗೆ ಇರುತ್ತೆ, ಅಷ್ಟೊಂದು ಹೂ ಗಿಡಗಳಿರುತ್ತೆ ಇಲ್ಲಿ.
ನೆಕ್ಸ್ಟ್ ಇವಾಗ ಹಂಗೆ ಟೆರೇಸ್ ಮೇಲೆ ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ಬೆಟ್ಟ ಎಲ್ಲ ಒಂದು ಸ್ವಲ್ಪ ಅರ್ಧ ಮೋಡಗಳಿಂದ ಕವರ್ ಆಗೋಗ್ಬಿಟ್ಟಿತ್ತು, ಇನ್ನೊಂದು ಅರ್ಧ ಕಾಣಿಸ್ತಾ ಇತ್ತಷ್ಟೇ. ತುಂಬ ಚೆನ್ನಾಗಿತ್ತು ವಾತಾವರಣ ಅಂತೂ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತಂದ್ಬಿಟ್ಟು. ನನಗಂತೂ ಇಲ್ಲಿ ಮನೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆದರೆ ಕೆಲವು ಕಾರಣಗಳಿಂದ ಮುಂದಕ್ಕೆ ಇದು ಇರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿವರೆಗೂ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದಾರೆ ಜಾಗನೆಲ್ಲನೂ. ತುಂಬ ಜಾಗನೇ ಇದೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಎಷ್ಟೊಂದು ಗಿಡಗಳು ಹಾಕ್ಕೋಬೋದಲ್ವಪ್ಪ ಇಲ್ಲಿ ಅಂತಂದ್ಬಿಟ್ಟು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಹೈವೇ ಪಕ್ಕನೇ ನಮ್ಮದು ಮನೆ ಇರೋದು. ಆಮೇಲೆ ಬಸ್ ಸ್ಟಾಪ್ ಹತ್ರನೇ ಇದೆ ನಮ್ಮ ಮನೆ. ಬಸ್ ಅವೈಲಬಲ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಂತೂ ನನಗೆ ಎಷ್ಟೊತ್ತಲ್ಲಿ ಬಂದ್ರೂ ನಾವು ಆರಾಮಾಗಿ ಮನೆ ತಲುಪ್ಬೋದು, ಅಷ್ಟು ಅನುಕೂಲವಾಗಿದೆ ಈ ಒಂದು ಜಾಗ ಅಂತೂ. ರಾತ್ರಿ 2 ಗಂಟೆಯಲ್ಲೂ ಸಹ ನಮಗೆ ಬಸ್ ಅವೈಲಬಲ್ ಅನ್ನೋದು ಚೆನ್ನಾಗಿದೆ. ಗೌರ್ಮೆಂಟ್ ಬಸ್ಸಸ್ ಆಗಿರ್ಬೋದು, ಪ್ರೈವೇಟ್ ಬಸ್ಸಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ ಇಲ್ಲಂತೂ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.